RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಇಷ್ಟು ದಿನ ಅದಕ್ಕೆ ಅಡೆತಡೆ ಯಾವುದೂ ಇರಲಿಲ್ಲ. ಸವಾಲು ಎಸೆಯುವಂತಹ ಅಷ್ಟೇ ಗಟ್ಟಿಯಾದ ಸೈದ್ಧಾಂತಿಕ ಸಂಘಟನೆಗಳು ಇರಲಿಲ್ಲ. ಅಂಥದ್ದೊಂದು ಪ್ರಯತ್ನವೂ ಆಗಿರಲಿಲ್ಲ. ಆದ್ರೀಗ ಕರ್ನಾಟಕದ ಮೂಲಕ RSSಗೆ ಬಹುದೊಡ್ಡ ಸವಾಲು ಎದುರಾಗಿರುವಂಥದ್ದು. ಒಂದು ರಿಜಿಸ್ಟ್ರೇಷನ್ ಇಲ್ಲದಿರುವಂತಹ ಸಂಘಟನೆ. ಆರೋಪಗಳೇನಿದ್ದಾವೆ RSS ಬಗ್ಗೆ? ರಾಷ್ಟ್ರ ಗೀತೆಗೆ ಅವರು ಬೆಂಬಲ ಕೊಡೋದಿಲ್ಲ, ಗೌರವಿಸೋದಿಲ್ಲ, ಮತ್ತು ರಾಷ್ಟ್ರಧ್ವಜವನ್ನು ಅವರು ಗೌರವಿಸೋದಿಲ್ಲ, ಬೆಂಬಲಿಸೋದಿಲ್ಲ, ಸಂವಿಧಾನಕ್ಕೆ ಅವರ ವಿರೋಧ ಇದೆ. ಇಷ್ಟೆಲ್ಲ ಆರೋಪಗಳ ಮಧ್ಯೆಯೂ ಕೂಡ ದೇಶಭಕ್ತಿಯನ್ನು ಹೇಳಿಕೊಡಬಹುದಾದಂತಹ ರಿಜಿಸ್ಟ್ರೇಷನ್ ಆಗದೇ ಇರುವಂತಹ ಒಂದು ಸಂಘಟನೆ RSS. ಆದರೆ ಚಿತ್ತಾಪುರದ ಕಡೆ ನಮ್ಮೆಲ್ಲರ ಚಿತ್ತ ಅನ್ನೋ ಮೆಸೇಜ್ ಕೊಟ್ಟು ಸವಾಲು ಎಸೆದು ನಿಂತಹ RSSನ ಮುಖವಿಲ್ಲದ ನಾಯಕತ್ವಕ್ಕೆ ಈಗ ಬಾಬಾ ಸಾಹೇಬರ ಹೆಸರನ್ನು ಹೇಳಿಕೊಂಡು ನೀಲಿ ಸೇನೆ ಬಹುದೊಡ್ಡ ಸವಾಲನ್ನು ಎಸೆತಿದೆ. ಒಂದು ಕರಾವಳಿಯಲ್ಲಿ, ಅದು ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡದಲ್ಲಿ, ಸ್ವಲ್ಪ ಧಾರವಾಡ, ಹುಬ್ಬಳ್ಳಿ ಕಡೆ, ಅದನ್ನು ಬಿಟ್ಟರೆ ಶಿವಮೊಗ್ಗದಲ್ಲಿ RSS ತನ್ನ ಎಲ್ಲ ಪ್ರಯೋಗಗಳನ್ನು ಮಾಡೋ ಮೂಲಕ ಒಂದು ಗೇಮ್ ಚೇಂಜ್ ಮಾಡ್ತು. RSS ಹೇಳಿಕೊಳ್ಳುತ್ತೆ ನಾನು ಯಾವ ಪಕ್ಷದ ಜೊತೆಲೂ ಇಲ್ಲ ಅಂತ. ಆದರೆ ರಾಜಕಾರಣದ 1ನೇ ಕ್ಲಾಸ್ ವಿದ್ಯಾರ್ಥಿ ಕೂಡ ಹೇಳ್ತಾನೆ RSS ಅಂದ್ರೇನು, BJPಯ ಬ್ರೈನ್ ಅಂತ ಹೇಳ್ತಾನೆ, BJPಯ ಶಕ್ತಿ ಅಂತ ಹೇಳ್ತಾನೆ. ಇಲ್ಲ ಅಂದರೆ ಏನೇನೂ ಗೊತ್ತಿಲ್ಲದಿರೋರೆಲ್ಲರೂ ಕೂಡ ವಿಪಕ್ಷ ನಾಯಕರಾಗಿ ಕೂತ್ಕೋತಾರೆ. ಯಾಕೆ? ಬಿಕಾಸ್ ಆಫ್ RSS. ಆದರೆ ಈಗ ಕೋರ್ಟ್ಗೂ ಕೂಡ ಬಹುದೊಡ್ಡ ಸವಾಲಾಗಿ ಪರಿಣಮಿಸಿರುವಂಥದ್ದು ಚಿತ್ತಾಪುರದ ಪ್ರಕರಣ. ಶುಕ್ರವಾರ ಕಲಬುರಗಿ ಹೈಕೋರ್ಟ್ ಪೀಠ ಮಹತ್ವದ ಕೇಸನ್ನು ತೆಗೆದುಕೊಳ್ಬೇಕಿದೆ. ಆ ಕೇಸ್ ಏನಾಗಬಹುದು? ಎಲ್ಲರ ಚಿತ್ತ ಚಿತ್ತಾಪುರದತ್ತ ಅಲ್ಲ, ಕಲಬುರಗಿ ಹೈಕೋರ್ಟ್ ಪೀಠದತ್ತ. ಪ್ರಿಯಾಂಕ್ ಖರ್ಗೆ ಅವರಿಗೆ ಸವಾಲನ್ನು ಎಸಿಲಿಕ್ಕೆ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಒಬ್ಬನ ವಿರುದ್ಧ ಇಡೀ ಸಂಘಟನೆ ಸವಾಲನ್ನು ಎಸೆದು ತಟ್ಟಿ ನಿಂತಿರುವಂತಹ ಸಂದರ್ಭದಲ್ಲಿ ನಮ್ಮ ತಾಕತ್ ನಾವು ತೋರಿಸ್ತೀವಿ ಅನ್ನುವಂತಹ ಮೆಸೇಜನ್ನು ಕೊಟ್ಟಿರುವಂತಹ ಸಂದರ್ಭದಲ್ಲಿ ಒಂದಲ್ಲ ಎರಡಲ್ಲ 6 ಸಂಘಟನೆಗಳು ಒಗ್ಗಟ್ಟಾಗಿ ಇಷ್ಟು ದಿನ ರಾಜಕಾರಣದಲ್ಲಿ ಮಾತ್ರ ಅಹಿಂದ ಅನ್ನೋದು ಕಾಣಿಸ್ತಿತ್ತು. ಆದರೆ ಈಗ ಒಂದು ಗಟ್ಟಿಯಾದ ಬಲಪಂಥವನ್ನು ಹೇಳಬಹುದಾದಂತಹ, ಶಿಸ್ತನ್ನು ಕಲಿಸುವಂತಹ, ಒಂದಷ್ಟು ಒಳ್ಳೆಯ ವಿಚಾರಗಳು ಇರಬಹುದಾದಂತಹ RSSಗೆ ಸೈದ್ಧಾಂತಿಕವಾಗಿ ಅಹಿಂದ ಅನ್ನುವಂತಹ ಬಲ ಕೂಡ ಸವಾಲನ್ನು ಎಸೆತಾ ಇದೆ. ಪಥಸಂಚಲನ ಈ ಸಲ ನವೆಂಬರ್ 2ನೇ ತಾರೀಕು ನಮಗೆ ಪಥಸಂಚಲನಕ್ಕೆ ಅವಕಾಶ ಕೊಡ್ತಾರೆ ಅನ್ನುವಂತಹ ಲೆಕ್ಕಾಚಾರಗಳೇನಿತ್ತು ಅದು ಈಗ ಬಹುದೊಡ್ಡ ಸವಾಲಾಗಿ ಪರಿಣಮಿಸ್ತಿದೆ. ಕೋರ್ಟ್ ಏನು ಹೇಳುತ್ತೆ ಗೊತ್ತಿಲ್ಲ. ಯಾಕಂದರೆ ಪಥಸಂಚಲನದ ಸಂಬಂಧ ಭಾರಿ ಪೈಪೋಟಿ ನಡೀತಿದೆ. ಇದಕ್ಕೋಸ್ಕರ ನ್ಯಾಯಾಲಯದ ಮೆಟ್ಟಿಲೇರಿರುವಂತಹ RSS ನವೆಂಬರ್ 2ನೇ ತಾರೀಕು ನಮಗೆ ಪಥಸಂಚಲನ ಮಾಡೋದಕ್ಕೆ ಅನುಮತಿ ಕೊಡಿ ಅಂತ ಅರ್ಜಿ ಸಲ್ಲಿಸಿದೆ. ಎಲ್ಲಿಗೆ? ಜಿಲ್ಲಾಡಳಿತಕ್ಕೆ. ಇದಕ್ಕೆ ಪ್ರತಿಯಾಗಿ ದಲಿತ ಸಂಘಟನೆ ಭೀಮ್ ಆರ್ಮಿ ಸಹ ಅದೇ ದಿನ ನಾವು ಪಥಸಂಚಲನ ಮಾಡ್ತೀವಿ, ನಮಗೂ ಅನುಮತಿ ಕೊಡಿ ಅಂತ ಕೇಳ್ತಿರುವಂಥದ್ದು. ಕಲಬುರಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದೆ. ಇವ್ರ ಜೊತೆಯಲ್ಲಿ ಯಾಕೆ ನಾನು ಅಹಿಂದ ಸೈದ್ಧಾಂತಿಕವಾಗಿ ಗಟ್ಟಿಯಾಗಿ ನಿಲ್ತಿದೆ ಅನ್ನೋದಕ್ಕೆ ಗೋಂಡ ಕುರುಬ ಸಮಾಜ ಕೂಡ ಇಲ್ಲಿ ST ಮೀಸಲಾತಿಗೋಸ್ಕರ ನಾವು ಪ್ರತಿಭಟನೆ ಮಾಡಬೇಕಿದೆ, ನಮಗೂ ಒಂದು ಅನುಮತಿ ಕೊಡಿ, ಅದೇ ದಿನ ಬೇಕು ನಮಗೂ ಕೂಡ ಅಂತ ಕೇಳಿರುವಂಥದ್ದು. ಇದ್ರ ಜೊತೆಯಲ್ಲಿ ಇನ್ನೂ ಮುಖ್ಯವಾಗಿ ಒಂದು ರೈತ ಸಂಘಟನೆ, ಹಸಿರು ಸೇನೆ, ಇದರ ಜೊತೆಯಲ್ಲಿ ಕ್ರಿಶ್ಚಿಯನ್ ಸಮುದಾಯವೂ ಕೂಡ ನಾವು ಪಥಸಂಚಲನ ಮಾಡಬೇಕಿದೆ, ನಮಗೂ ಪರ್ಮಿಷನ್ ಕೊಡಿ. ಎಲ್ಲರೂ ಕೂಡ ಕೇಳ್ತಿರುವಂಥದ್ದು 2ನೇ ತಾರೀಕು ಪರ್ಮಿಷನ್ ಪಥಸಂಚಲನಕ್ಕೆ. ಅವರು ದೊಣ್ಣೆ ಹಿಡ್ಕೊಂಬಂದ್ರೆ ನಾವು ದೊಣ್ಣೆ ಹಿಡ್ಕೊ ಬರ್ತೀವಿ, ಅವರು ಡ್ರೆಸ್ ಕೋಡಲ್ಲಿ ಬಂದರೆ ನಾವು ಡ್ರೆಸ್ ಕೋಡಲ್ಲಿ ಬರ್ತೀವಿ. ಕೇಸರಿ ವರ್ಸಸ್ ನೀಲಿ, ಜೈ ಶ್ರೀರಾಮ್ ವರ್ಸಸ್ ಜೈ ಭೀಮ್. ಜೈ ಭೀಮ್ ಯಾರು? ಈ ನೆಲಕ್ಕೆ ಸಂವಿಧಾನ ಅನ್ನುವಂತಹ ಪವಿತ್ರ ಗ್ರಂಥ ಕೊಟ್ಟವರು. ಶ್ರೀರಾಮ ಯಾರು? ನಾವು ಆರಾಧಿಸುವಂತಹ ಒಂದು ದೈವ. ಆದರೆ ಇಲ್ಲಿ ಬೇಕಿದ್ದೇನು? ಇಬ್ರು ಬೇಕು ಅಂತ ಎಲ್ಲರೂ ಹೇಳ್ಬಹುದು.
ಆದರೆ ಈಗ ಈ ಉದ್ದೇಶ ಏನಿರಬಹುದು RSS ಪಥಸಂಚಲನದ್ದು? ಪ್ರಿಯಾಂಕ್ ಖರ್ಗೆ ಅನ್ನುವಂತಹ ದಲಿತ ನಾಯಕನ ವಿರುದ್ಧ ತೊಡೆ ತಟ್ಟಿ ತಮ್ಮ ತಾಕತ್ತು ಪ್ರದರ್ಶನ ಮಾಡುವಂಥದ್ದೇ ನಿಜವಾದರೆ ಭೀಮ್ ಆರ್ಮಿ ಕೂಡ ಅದನ್ನೇ ಮಾಡುತ್ತೆ. ನಮ್ಮ ಹುಡುಗನ ಪರ ನಾವು ನಿಲ್ತೀವಿ, ಗೋಂಡಕರುಬರು ಕೂಡ ನಾವು ಅಹಿಂದವನ್ನು ಬೆಂಬಲಿಸ್ತೀವಿ, ಆ ಕಾರಣಕ್ಕೋಸ್ಕರ ನಾವು ಪ್ರಿಯಾಂಕ್ ಖರ್ಗೆಯನ್ನು ಬೆಂಬಲಿಸ್ತೀವಿ. ತಪ್ಪೇನಿದೆ? ಅವ್ರು ಇನ್ನೂ ಒಂದು ಲೆಕ್ಕ ಕೊಡ್ತಾರೆ, ನಮ್ಮ ಹತ್ರ ರಿಜಿಸ್ಟ್ರೇಷನ್ ಲೆಟರ್ ಇದೆ, ಕಾನೂನಾತ್ಮಕವಾಗಿ ನಾವು ಈ ನೆಲದ ಕಾನೂನುಗಳ ಅಡಿಯಲ್ಲಿ ಬರಬಹುದಾದಂಥ ಒಂದು ಸಂಘಟನೆಯಾಗಿ ನಾವು ಪರ್ಮಿಷನ್ ಕೇಳ್ತಿದ್ದೀವಿ. ಜೈ ಭೀಮ್ ಆರ್ಮಿ ರಿಜಿಸ್ಟ್ರೇಷನ್ ಇಲ್ದಿರುವಂತಹ ಸಂಘಟನೆಯನ್ನು ನೀವ್ಯಾಕೆ ಅದಕ್ಕೆ ಪುರಸ್ಕಾರ ಕೊಡ್ತೀರಿ ಅಂತಲೂ ಕೂಡ ಒಂದು ತಕರಾರನ್ನು ತೆಗೆದಿರುವಂಥದ್ದು. ಕಾನೂನು ಏನನ್ನು ಬಯಸುತ್ತೆ? ಸಾಕ್ಷಿ, ಪರ್ಮಿಷನ್ ಲೆಟರ್ಸ್ ಇಂಥವನ್ನೇ ಕೇಳುತ್ತೆ. ಕಾನೂನು ಏನು ಹೇಳ್ತು? ಆದೇಶ ಜಗದೀಶ್ ಶೆಟ್ಟರ್ ಅವರ ಕಾಲದ್ದು, ಸರ್ಕಾರಿ ಜಾಗಗಳಲ್ಲಿ ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ಪರ್ಮಿಷನ್ ತಗೋಬೇಕು. ತಪ್ಪೇನಿದೆ? ಕಾನೂನಿನ ಚೌಕಟ್ಟಿನಲ್ಲಿ ನೋಡೋದೇ ಆದರೆ ಕೋರ್ಟ್ ಕೂಡ ಕಾನೂನಿನ ಚೌಕಟ್ಟಿನಲ್ಲೇ ಮಾತಾಡುತ್ತೆ. ಇಲ್ಲ, ನಾನು 4 ಸಲ ಜೈ ಶ್ರೀರಾಮ್ ಅಂತೀನಿ, ಅದನ್ನೇ ಸಾಕ್ಷಿ ಅಂತ ತಗೊಳ್ಳಿ ಅಂದರೆ ಬೈದು ಕಳಿಸತ್ತೆ. ಅಥವಾ ಮತ್ತೇನೋ ಹೇಳ್ತೀನಿ ಅಂದರೂ ಕೂಡ ಬೈದು ಕಳಿಸತ್ತೆ. ಇಲ್ಲ ಅಂತಲ್ಲ. ಇದರ ಮಧ್ಯೆ ಹೈಕೋರ್ಟ್ ಪೀಠ, ಕಲಬುರಗಿ ಹೈಕೋರ್ಟ್ ಪೀಠ ಏನು ಹೇಳುತ್ತೆ? 24ನೇ ತಾರೀಕು ಶುಕ್ರವಾರ ಈ ಅರ್ಜಿಯನ್ನು ಮತ್ತೆ ವಿಚಾರಣೆಗೆ ತಗೊಳ್ಳುತ್ತೆ. ಈಗಾಗಲೇ ಜಿಲ್ಲಾಡಳಿತ ಕೂಡ ಈ ಬಂದಿರೋ ಎಲ್ಲ ಅರ್ಜಿಗಳನ್ನು ತಗೊಂಡು ಕೋರ್ಟ್ ಮುಂದೆ ಸಬ್ಮಿಟ್ ಮಾಡುತ್ತೆ. ಆಗ ಹೈಕೋರ್ಟ್ ಪೀಠ ಏನು ಹೇಳುತ್ತೆ, ಏನು ಹೇಳಬೇಕಿದೆ? ಲಾಜಿಕಲಿ ನೋಡಿ, ಈಗ ಒಬ್ಬ ಬಸವ, ಇನ್ನೊಬ್ಬ ರಾಜ ಅಂತ ಇಟ್ಕೊಳ್ಳಿ. ಬಸವ, ಅವನ ಹತ್ರ ID ಕಾರ್ಡ್ ಇದೆ, ಆಧಾರ್ ಕಾರ್ಡ್ ಇದೆ, ಎಲ್ಲ ಇದೆ. ಇನ್ನೊಬ್ಬ ರಾಜ, ಅವನ ಹತ್ರ ಏನೂ ಇಲ್ಲ. ಕೋರ್ಟ್ ಈ ನೆಲದ ವ್ಯಕ್ತಿ ಅಥವಾ ಈ ನೆಲದ ಪ್ರಜೆ ಅಂತ ಕನ್ಸಿಡರ್ ಮಾಡೋದಾದರೆ ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ, ನಿಂಗೆ ಆಧಾರ್ ಕಾರ್ಡ್ ಇದೆಯಾ, ರೇಷನ್ ಕಾರ್ಡ್ ಇದೆಯಾ, ಅದರಲ್ಲಿ ಹೆಸರಿದೆಯಾ, ವೋಟರ್ ID ಇದೆಯಾ, ಓಕೆ, ನೀನು ಈ ನೆಲದ ಪ್ರಜೆ, ತಗೋ ನಿಂಗೆ ಪರ್ಮಿಷನ್. ರಾಜು, ಎಲ್ಲಪ್ಪ ನಿಂದು ಕಾರ್ಡು ಕೇಳಬೇಕಾಗುತ್ತೆ ಕಾನೂನಿನ ಚೌಕಟ್ಟಿನಲ್ಲೇ ಮಾತಾಡೋದಾದರೆ. ಅದು ಇಲ್ಲ ಅನ್ನೋದಾದರೆ ಕೋರ್ಟ್ ಯಾವ ರೀತಿ ನೋಡಬಹುದು? ಕೋರ್ಟ್ನ ತೀರ್ಪು ಐತಿಹಾಸಿಕ ಅನಿಸುತ್ತೆ. ಅದೇನು ಕೊಡುತ್ತೆ ಅನ್ನೋದ್ರ ಮೇಲೆ ಎಲ್ಲವೂ ಕೂಡ ಈಗ ನಿರ್ಧಾರ ಆಗುತ್ತೆ. ತೀರಾ ನೋಡಿ, ಚಿತ್ತಾಪುರದಲ್ಲಿ ನವೆಂಬರ್ 2ನೇ ತಾರೀಕು ನಮ್ಮ ಶಕ್ತಿ ಪ್ರದರ್ಶನ ಮಾಡ್ತೀವಿ ಅಂತ ನೋಡ್ತಿರುವಂತಹ ಸಂದರ್ಭದಲ್ಲಿ ಕ್ರಿಶ್ಚಿಯನ್ ವೆಲ್ಫೇರ್ ಸೊಸೈಟಿ ಅದು ಕೂಡ ಪರ್ಮಿಷನ್ ಕೇಳಿರುವಂಥದ್ದು. ಭಾನುವಾರ ಆಗಿರೋದ್ರಿಂದ ಕ್ರಿಶ್ಚಿಯನ್ ಸಮುದಾಯ ಸಹಜವಾಗಿ ಪ್ರಾರ್ಥನೆ ಮಾಡುತ್ತೆ. ಅವತ್ತು ಚರ್ಚ್ಗೆ ಬದಲಿಗೆ ನಾವು ಪ್ರಾರ್ಥನಾ ನಡಿಗೆಯನ್ನು ಮಾಡ್ತೀವಿ, ನಮಗೂ ಪರ್ಮಿಷನ್ ಕೊಡಿ. ಅವರು ಕೂಡ ಈ ನೆಲದ ಪ್ರಜೆಗಳು, ಅವ್ರ ಹತ್ರ ಆಧಾರ್ ಕಾರ್ಡ್, ರಿಜಿಸ್ಟ್ರೇಷನ್ ಕಾಪಿ ಎಲ್ಲವೂ ಕೂಡ ಇದ್ದಿರುತ್ತೆ. ಅವ್ರು ಕೇಳೋದ್ರಲ್ಲಿ ಲಾಜಿಕಲಿ ಸಿಂಪಲ್ ಆಗಿ ನೋಡಿದ್ರೂ ಕೂಡ ಕೋರ್ಟ್ ಕೇಳುವಂಥದ್ದು ಸಾಕ್ಷಿಗಳನ್ನು, ಎವಿಡೆನ್ಸ್ಗಳನ್ನು. ಎಮೋಷನ್ ಅಲ್ಲ. ಎಮೋಷನ್ ಅಂದರೆ ತೊಗೊಂಡೋಗಪ್ಪ ನೀನು ಮನೆಗೆ ಇಟ್ಕ ಅಂತಂತೆ. ಈ ಎಲ್ಲ ಅಂಶಗಳನ್ನು ನೋಡಿದಾಗ ಚಿತ್ತಾಪುರದಲ್ಲಿ ನವೆಂಬರ್ 2ನೇ ತಾರೀಕು 7 ಅರ್ಜಿಗಳು ಬಂದಿರೋದು, ಒಂದಲ್ಲ ಎರಡಲ್ಲ. ಆ 7 ಅರ್ಜಿಗಳನ್ನು ಜಿಲ್ಲಾಧಿಕಾರಿಗಳು ಪೊಲೀಸ್ ಇಲಾಖೆಗೆ ಹಸ್ತಾಂತರ ಮಾಡಿರುವಂಥದ್ದು. ಅದು ಕೋರ್ಟ್ ಮುಂದೆ ಬರುತ್ತೆ. ಕೋರ್ಟ್ ಏನು ಹೇಳುತ್ತೆ? ನಿಮ್ಮ ಪ್ರಕಾರ ಏನು ಹೇಳಬಹುದು? ಒಂದು ವೇಳೆ RSSಗೆ ಬೆಂಬಲಿಸಿದ್ರೆ ಅಥವಾ ಜೈ ಭೀಮ್ ಆರ್ಮಿ ಮಾಡಲಿ ಅಂತ ಬಿಟ್ಟರೆ ನಿಮ್ಮ ಲೆಕ್ಕಾಚಾರಗಳು ಏನಿರಬಹುದು? ಕೋರ್ಟ್ ಸಿಂಪಲ್, ಕೋರ್ಟ್ ಕೇಳೋದು ಎವಿಡೆನ್ಸ್, ಎಮೋಷನ್ ಅಲ್ಲ. ಎಮೋಷನ್ಗೆ ಬೆಲೆ ಇಲ್ಲ, ಇರಲ್ಲ. ನೀವೇನಂತೀರಾ? ಕಮೆಂಟ್ ಮಾಡಿ.